ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಇಸಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಹೆಸರು ಉಮಾಶಂಕರ್. ಸೊ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಕೂಡ ಶೇರ್ ಮಾಡಿ. ಸೊ ಯಾಕೆಂದರೆ ನಿಮ್ಮ ಒಂದು ಲೈಕಿನಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಹೆಚ್ಚಿನ ಮಾಹಿತಿಗಾಗಿ ತಿಳಿಸುತ್ತೇನೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು KCT ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ನಾನು ತಿಳಿಸ್ತೀನಿ ನೋಡಿ. ಸೊ ಹಾಗೆಯೇ ತುಂಬ ಜನ ವಿದ್ಯಾರ್ಥಿಗಳು ಒಂದು ಸೀಟ್ ಸಿಕ್ಕಿರೋದಿಲ್ಲ ಅಥವಾ ಸಿಕ್ಕಿರುವ ಸೀಟನ್ನು ತುಂಬ ಇಷ್ಟವಾಗಿರೋದಿಲ್ಲ ವಿದ್ಯಾರ್ಥಿಗಳೇ. ಸೊ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಒಂದು ಸೆಕೆಂಡ್ ಆಪ್ಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ವಿದ್ಯಾರ್ಥಿ ಆಲ್ರೆಡಿ ನಮ್ಮ UGCT ಅವರು ತಿಳಿಸಿದ್ದಾರೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 12ನೇ ತಾರೀಕುವರೆಗೂ ಇಂಜಿನಿಯರಿಂಗ್ ಒಂದು. ಸೊ ಇಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಂಜಿನಿಯರಿಂಗ್ ಸೀಟ್ ವಿದ್ಯಾರ್ಥಿಗಳು. ಸೊ ಇಂಜಿನಿಯರಿಂಗಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳೊಂದು ಸೀಟ್ ಅಲಾಟ್ಮೆಂಟ್ ಆಗಿದೆ, ಸೊ ಅಂಥ ವಿದ್ಯಾರ್ಥಿಗಳು ಏನಿದಾರಲ್ಲ, ಸೊ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ಪನ್ನು ನೊಂದಿಗೆ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳಬೇಕಂತ ಬಿಟ್ಟಿದ್ದಾರೆ. ಸೊ ಅಂದರೆ ನೀವೆಲ್ಲ ಒಂದು ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ಮೇಲೆ ಕಾಲೇಜಲ್ಲಿ ಹೋಗಿ ನೀವೊಂದು ಒಂದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ, ನಾವು ಅಡ್ಮಿಷನ್ ಆಗಿದ್ದೀವಿ, ಸೊ ಕಾಲೇಜಲ್ಲಿ ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದೀವಿ ಅಂತಂದು ಕಾಲೇಜಲ್ಲಿ ಹೇಳಬೇಕಾಗತ್ತೆ. ಓಕೆನಾ? ಫಸ್ಟ್ ಪ್ರಾಸೆಸ್ ಏನಿರುತ್ತೆ, ಫಸ್ಟ್ ನೀವು ಒಂದು ಚಲನ ಡೌನ್ಲೋಡ್ ಮಾಡ್ಕೋಬೇಕು. ಚಾಯ್ಸ್ 1 ಕೊಡಬೇಕು. ಮೊದಲು ಚಾಯ್ಸ್ 1 ಕೊಡಿದ ಮೇಲೆ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿದ ನಂತರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಆ ಅಡ್ಮಿಷನ್ ಆರ್ಡ್ರು ಪ್ಲಸ್ ಎಲ್ಲ ಡಾಕ್ಯುಮೆಂಟ್ಸು ಪ್ಲಸ್ ಒಂದು 2 ಸೆಟ್ ಜೆರಾಕ್ಸು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕಾಲೇಜಲ್ಲಿ ಕೊಡಬೇಕಾಗತ್ತೆ. ಓಕೆನಾ? ಸೊ ಅದು ಕಂಪ್ಲೀಟ್ ಆಗಿದ ತಕ್ಷಣವೇ 9ನೇ ತಾರೀಕು ಅಂತ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಸೊ ಈ ತಾರೀಕು ಒಳಗಡೆ ನೀವು ಹೋಗಿ ನಿಮ್ಮ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಅಲ್ಲಿ ಕಾಲೇಜಲ್ಲಿ ಕೊಡಬೇಕಾಗುತ್ತೆ, ವರದಿ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ಸೊ ಆ ದಿನವರೆಗೂ ನಿಮ್ಮದು ಏನಿದೆಯಲ್ಲ ಪ್ರಾಸೆಸ್ಸು ಒಂದು ಫಸ್ಟ್ ಆಪ್ಷನ್ ಟ್ರೀ ಹಂಗೆ ಒಂದು ಕಂಟಿನ್ಯೂ ಇರುತ್ತೆ. ಸೊ ಇಲ್ಲಿ 9ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಸೊ 9ನೇ ತಾರೀಕು ಕನ್ಫರ್ಮೇಷನ್ ಸ್ಲಿಪ್ ಕಂಪ್ಲೀಟ್ ಆಗಿದ ನಂತರ ನಿಮ್ಮದು ಒಂದು ಕಾಲೇಜ್ ಒಂದು ಅಡ್ಮಿಷನ್ ಆಗಿದೆ ಅಂತ ಕನ್ಫರ್ಮೇಷನ್ ಆಗುತ್ತೆ. ನೀವು ಕೂಡ ಡಿಪಾರ್ಟ್ಮೆಂಟ್ಗೆ ಮತ್ತೆ ಬಂದು ತಿಳಿಸ್ಬೇಕಾಗುತ್ತೆ, ನೀವು ನಂದು ಅಡ್ಮಿಷನ್ ಕಂಪ್ಲೀಟ್ ಆಗಿದೆ ಅಂತ ಮತ್ತೆ ಲಾಗಿನ್ ಮಾಡಿಕೊಂಡು ತೋರಿಸಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆಗಿ ಹೇಳಬೇಕಾಗುತ್ತೆ, ಈ ಥರ ಅಡ್ಮಿಷನ್ ಆಗಿದ್ದೀನಿ, ಎಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಅಂತ ಒಂದು ಡಿಸ್ಕ್ರಿಪ್ಷನ್ ಕೊಡೋದಿರುತ್ತೆ. ಸೊ ಅದನ್ನು ಕೂಡ ಮಾಡ್ಬೋದು ನೀವು. ಸೊ ಹೀಗೆ ಫಸ್ಟ್ ಆಪ್ಷನ್ ಎಂಟ್ರಿ ಈ ಥರ ಒಂದು ಚಾಯ್ಸನ್ನು ಒಂದನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗುತ್ತೆ. ಹಾಗೆ ತುಂಬ ಜನ ವಿದ್ಯಾರ್ಥಿಗಳು ನಿಮಗೆ ಸಿಕ್ಕಿರುವಂಥ ಕಾಲೇಜ್ ಏನಿದೆಯಲ್ಲ, ಸೊ ಇಷ್ಟವಿರುವುದಿಲ್ಲ. ಯಾವುದು ಸಿವಿಲ್, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ನಿಮ್ಗೆ ಇಂಟ್ರೆಸ್ಟ್ ಇರೋ ಕಾಲೇಜ್ ಏನಿದೆಯಲ್ಲ, ಸೊ AIML ಅಥವಾ ಡಾಟಾ ಸೈನ್ಸು, ಈ ಥರ ಒಂದು ಕಂಪ್ಯೂಟರ್ ಸೈನ್ಸ್ ಅಥವಾ EC, ಸೊ ಈ ಥರ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ. ಸೊ ಆ ವಿದ್ಯಾರ್ಥಿಗಳು ಏನಿದೆಯಲ್ಲ, ನೀವು ಅಡ್ಮಿಷನ್ನ ಮಾಡಿಕೊಂಡು ಹೋಲ್ಡ್ ಮಾಡ್ಕೋಬೋದು ಅಥವಾ ಚಾಯ್ಸ್ 2 ಅನ್ನು ಕೊಟ್ಕೊಂಡು ಡೈರೆಕ್ಟಾಗಿ ಹೋಲ್ಡ್ ಮಾಡ್ಕೋಬೋದು. ಓಕೆನಾ? ಸೊ ಚಾಯ್ಸ್ 2 ಅಲ್ಲಿ ಏನಾಗುತ್ತೆ ವಿದ್ಯಾರ್ಥಿಗಳೇ ಅಂದರೆ, ಹೋಲ್ಡಲ್ಲಿ ಮಾಡಿದ್ದೀರಾ ಅಂದರೆ ಹೋಲ್ಡಲ್ಲಿ ಸೆಕೆಂಡ್ ರೌಂಡಲ್ಲಿ ಒಂದು ಒಳ್ಳೆ ಕಾಲೇಜ್ ಅಲೌಟ್ ಆಯಿತು ಅಂದರೆ ಟಾಪ್ ಕಾಲೇಜಲ್ಲಿ ಅದಕ್ಕೆ ಅಡ್ಮಿಷನ್ ಮಾಡ್ಕೋಬೋದು. ಅಥವಾ ಯಾವುದೇ ಕಾಲೇಜ್ ಅಲೌಟ್ ಆಗಿಲ್ಲ ಅಂತ ಅಂದರೆ ವಿದ್ಯಾರ್ಥಿಗಳು ಫಸ್ಟ್ ಆಪ್ಷನ್ಗೆ ಏನು ಸಿಕ್ಕಿದೆಯಲ್ಲ ಅದೇ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇದು ಒಂದು ಪ್ರಾಸೆಸ್, KCT ಪ್ರಾಸೆಸ್ ಏನಿದೆಯಲ್ಲ, ಸೊ ಈ ಥರ ಇರುತ್ತೆ. ಸೊ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜನ್ನು ನೀವು ಸೆಕೆಂಡ್ ರೌಂಡಲ್ಲಿ ಯಾವ ಒಳ್ಳೆ ಕಾಲೇಜ್ ಸಿಕ್ಕರೆ ಅದಕ್ಕೆ ಹೋಗ್ಬೋದು, ಅಥವಾ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ಗಳು ಇರುತ್ತೆ. ಓಕೆನಾ? ಸೊ ಇವೆರಡರಲ್ಲಿ ಯಾವ ಒಂದು ಚಾಯ್ಸ್ ತೆಗೆದುಕೊಂಡು ಹೋಗ್ಬೋದು. ಅಥವಾ ಏನು ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋಂಥ ಕಾಲೇಜ್ನ ನೀವು ಕಂಪಲ್ಸರಿ ಕನ್ಫರ್ಮೇಷನ್ ಆಗಿ ಅಮೌಂಟ್ ಕಟ್ಟಬೇಕಾಗುತ್ತೆ. ಪಾಯ್ಸನ್ ಡಿಪಾಸಿಟ್ ಅಂತ ಬರುತ್ತೆ. ಸೊ ಅದನ್ನು ಡಿಪಾಸಿಟ್ ಮಾಡಿಕೊಂಡು ಥರ್ಡ್ ರೌಂಡ್ ಕೂಡ ಬೇಕಾದರೂ ಹೋಗ್ಬೋದು ವಿದ್ಯಾರ್ಥಿಗಳು. ಸೊ ಫಸ್ಟ್ ಅಮೌಂಟನ್ನು ಡಿಪಾಸಿಟ್ ಮಾಡಬೇಕು. ಓಕೆನಾ ವಿದ್ಯಾರ್ಥಿ? ಈ ಥರ ಪ್ರಾಸೆಸ್ ಇರುತ್ತೆ. ಸೊ ಹಾಗೆ ನಿಮ್ಮದೊಂದು ಸೆಕೆಂಡ್ ರೌಂಡ್ KCT ರೌಂಡ್ ಏನಾಗಿದೆ ಅಲ್ಲ, ಇಲ್ಲಿ ನೋಡಿ, ಇಂಜಿನಿಯರಿಂಗ್ದಾಗಿರ್ಬೋದು, ಇಲ್ಲಿ B ಫಾರ್ಮಸಿ ಆಗಿರ್ಬೋದು, ಇವೆರಡು ಏನಿದೆಯಲ್ಲ, ಸೊ ಇದೊಂದು KCT ರೌಂಡು. ಹಾಗೆಯೇ ಯೋಗ, ನ್ಯಾಚುರೋಪತಿ, BPT ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಇದು ಏನಿದೆಯಲ್ಲ, ಇದು ಕೂಡ KCT ರೌಂಡೇ, ಬಟ್ ಟೈಮ್ ಡಿಲೇ ಮಾಡಿದರೆ. ಸೊ BSc ನರ್ಸಿಂಗು ಇದು ಒಂದು ಏನಿದೆಯಲ್ಲ, ಇದು ಡಿಫ್ರೆಂಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ಏನಿದೆಯಲ್ಲ ಎಲ್ಲರದು ಅಟ್ ಎ ಟೈಮ್ ಅಂತ ಹೇಳಿದ್ದಾರೆ. ಸೊ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಎರಡು ಅಟ್ ಎ ಟೈಮ್ ನಡೀತವೆ, ಹೌದಲ್ಲ? ಸೊ ಹಿಂದೆ ಆಲ್ರೆಡಿ ನಮ್ಮ KCT ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು 12ನೇ ತಾರೀಕು 8/2025 ಸಂಜೆ 6 ಗಂಟೆವರೆಗೂ ನಿಮ್ಮದು ಸೆಕೆಂಡ್ ರೌಂಡ್ ಆಪ್ಷನ್ಗೆ ಏನೇ ಮಾಹಿತಿ ಸಿಗೋದಿಲ್ಲ. ಮಿನಿಮಮ್ ಎಷ್ಟಿಲ್ಲ ಅಂದರೆ 9ನೇ ತಾರೀಕುವರೆಗೂ ನಿಮ್ಗೆ ಯಾವುದೇ ಥರ ಸೆಕೆಂಡ್ ಆಪ್ಷನ್ಗೆ ಒಂದು ಡೇಟನ್ನು ಅನೌನ್ಸ್ ಮಾಡೋದಿಲ್ಲ. ಸೊ ನೀವು ಮಿನಿಮಮ್ ಆಗಿ ಇಟ್ಕೊಳ್ಳಿ, 9ರಿಂದ 12ನೇ ತಾರೀಕುವರೆಗೂ ನಿಮ್ಗೇನು ಒಂದು ಮಾಹಿತಿ ಸಿಗೋದಿಲ್ಲ ಸೆಕೆಂಡ್ ಆಪ್ಷನ್ ಬಗ್ಗೆ. ಏಕೆಂದರೆ ಈ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಹೋಲ್ಡ್ ಮಾಡಿರ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರ್ತಾರೆ, ತುಂಬ ಜನ ಹಾಗೆ ಹೋಲ್ಡ್ ಕೂಡ ಮಾಡಿರ್ತಾರೆ. ಸೊ ಹೋಲ್ಡ್ ಮಾಡಿರೋದ್ರಿಂದ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ. ಅವ್ರು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇಲ್ಲಿ ಅಡ್ಮಿಷನ್ ಪ್ರಾಸೆಸ್ ಕೊಟ್ಟಿರೋದು 12ನೇ ತಾರೀಕು ಕೊಟ್ಟಿರೋದ್ರಿಂದ 12ನೇ ತಾರೀಕು ನಂತರ ನಿಮ್ಮ ಒಂದು ಸೆಕೆಂಡ್ ಆಪ್ಷನ್ ಟ್ರೈನ್ ಇದೆಯಲ್ಲ, ಸೊ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 12ನೇ ತಾರೀಕುವರೆಗೂ ಯಾವುದೇ KCT ಪ್ರಾಸೆಸ್ ಸ್ಟಾರ್ಟ್ ಆಗೋದಿಲ್ಲ ವಿದ್ಯಾರ್ಥಿಗಳೇ, ವೆಯ್ಟ್ ಮಾಡಬೇಕಾಗತ್ತೆ.
ಸೊ ಡೇಟ್ ಮಾತ್ರ ಈ ಥರ ಕೊಟ್ಟಿದ್ದಾರೆ. ಸೊ ಮತ್ತೆ ಏನು ಹೊಸದಾಗಿ ಏನೋ ನೋಟಿಫಿಕೇಶನ್ಸ್ ಬಿಡೋದಿಲ್ಲ, ಆಲ್ಮೋಸ್ಟ್ ಕೊಟ್ಟಿದ್ದಾರೆ. ಸೊ ಬಿಟ್ಟರೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಅನ್ನೋದನ್ನು ಬಿಡ್ಬೋದು. ಓಕೆನಾ? ಸೊ ಇಲ್ಲಿ ನೋಡಿ BSc ನರ್ಸಿಂಗ್ದು ಕೂಡ ಕೊಟ್ಟಿದ್ದಾರೆ. ಸೊ ಇವರು ಈ ಟೈಮಲ್ಲಿ ಕಂಪ್ಲೀಟ್ ಆಗಬೇಕಾಗತ್ತೆ. ಹಾಗೆಯೇ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಸಿ ಆಗಿರ್ಬೋದು, ಒಂದು ಆರ್ಕಿಟೆಕ್ಚರ್ ಆಗಿರ್ಬೋದು. ಸೊ ಎಲ್ಲ ಒಂದು ವಿದ್ಯಾರ್ಥಿ ಒಂದು ಟೈಮ್ ಟೇಬಲ್ ಈ ಥರ ಕನ್ಫರ್ಮೇಷನ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.